Okay, so what we having now is this second question. First, ಇದಕ್ಕೆ 17th question ಬರೋಕ್ಕಿಂತ ಮೊದಲು ಒಂದು ಸಣ್ಣ ರೀಕ್ಯಾಪ್ ಆನ್ ಆಲ್ ದ ಕ್ವಶನ್ಸ್ ಕೊಟ್ಟು ಬಿಡ್ತೇನೆ. ಸೆಕೆಂಡ್ ಕ್ವಶನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಆರ್ ಆಸ್ಕಿಂಗ್ ಆನ್ ಚಿಲ್ಡ್ರನ್. ಐ ಥಿಂಕ್ ಯು ಕ್ಯಾನ್ ರೈಟ್, ಸೊ ಐ ಆಮ್ ನಾಟ್ ಎಲಾಬ್ರೇಟಿಂಗ್ ಮಚ್ ಆನ್ ಟು ಇಟ್. ಅಫ್ಕೋರ್ಸ್ ಐ ಕ್ಯಾನಾಟ್ ಟೇಕ್ ಅಪ್ ಆನ್ ಆಲ್ ದ ಕ್ವಶನ್ಸ್ ಹಿಯರ್. ದಟ್ ಈಸ್ ಒನ್ ಚಾಲೆಂಜ್ ಐ ಆಮ್ ಗೋಟ್ ಟು ಹ್ಯಾವ್. ಸೊ ವೆನ್ ಯು ಆರ್ ಲುಕಿಂಗ್ ಎಟ್ ಆನ್ ಚಿಲ್ಡ್ರನ್, ಸ್ಟಾರ್ಟ್ ವಿತ್ ದ ಕೊಟೇಶನ್, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಅಫ್ಕೋರ್ಸ್ ಇಂಟ್ರೊಡಕ್ಷನ್ ಕೊಡಿ ಅಂತ ಹೇಳಿದೆ ನಾನು. ಅದು ಕೊಟ್ಟ ಮೇಲೆ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಬರೀತೀರಾ. ಪ್ಲೀಸ್ ಇಫ್ ಯು ಆರ್ ರೈಟಿಂಗ್ ಡೌನ್, ಟೇಕ್ ಡೌನ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಹೇಳ್ತೀರಾ. ದೆನ್ ಯು ಆರ್ ಲುಕಿಂಗ್ ಎಟ್ ಆಲ್ ದೋಸ್ ಪಾಯಿಂಟ್ಸ್ ವೇರ್ ದೇ ಆರ್ ವಾಟ್ ದಸ್ the prophet talk about. He will tell about their life's longing for itself ಅಂತ ಹೇಳ್ತಾರೆ. They don't belong to you. You can't impose your thoughts. You give your love ಅಂತ ಹೇಳ್ತಾರಲ್ಲ, ಅದು thought. And then you can only own their souls, own their bodies, not their souls ಅಂತ ಹೇಳ್ತಾರೆ. And then parents are bows ಅಂತ ಹೇಳ್ತಾರೆ. And then children are arrows ಅಂತ ಹೇಳ್ತಾರೆ. And then parents ಗೆ ಹೇಳ್ತಾರೆ you bend with happiness ಅಂತ ಹೇಳಿ, gladness, bend with happily you take the responsibility ಅಂತ ಹೇಳ್ತಾನೆ. Only then the arrow will go swift and far, where in the infinite mark where the archer has put it. Archer has decided the destiny ಅಂತ ಹೇಳಿ. ಸೊ ಇಷ್ಟು ಥಾಟು ಕಂಟಿನ್ಯೂ ಬರುತ್ತೆ ಎಲ್ಲ. ದ ಹೋಲ್ ಸಮ್ಮರಿ ಆಫ್ ಆನ್ ಚಿಲ್ಡ್ರನ್ ವಿಲ್ ಕಮ್. ಸೊ ದಟ್ ಈಸ್ ಈಸಿ. ಸೊ ಐ ಆಮ್ ನಾಟ್ ಟಚಿಂಗ್ ಅಪಾನ್ ದಟ್. And then Vandana Shiva's next question, what you're looking at, ecology, her journey, actually ecological journey, I suppose. One second, I'll just read the question for you. It says, describe the role of forest in Vandana Shiva's life as brought out in Everything I Need to Know. This is also an in-depth answer. ಸ್ವಲ್ಪ ಕಂಟೆಂಟ್ ಯೋಚನೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು? ಇಕೊಲಾಜಿಕಲ್ ಜರ್ನಿಯಿಂದನೇ ಸ್ಟಾರ್ಟ್ ಮಾಡ್ತೀರಾ. ಅವರ ಪೇರೆಂಟ್ಸ್ ಬಗ್ಗೆ ಹೇಳ್ತೀರಾ, ಫಾದರ್ ಯಾರು, ಮದರ್ ಯಾರು ಅಂತ. ಆ್ಯಂಡ್ ಶಿ ಲರ್ನ್ಟ್ ಅ ಲಾಟ್ ಫ್ರಮ್ ಚಿಪ್ಕೋ ಮೂಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀರಾ. ಚಿಪ್ಕೋ ಮೂಮೆಂಟ್ ಅಂದರೆ ಏನು ಅಂತ ಬರೀತೀರಾ. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನಿಂದ ಹೇಗೆ ಶಿ ಹ್ಯಾಡ್ ಲರ್ನ್ಟ್ ಅಂತ, ಎಲ್ಲಿ ಆಗ್ತಾ ಇದೆ ಅದು ಹೇಳಬೇಕು. ಪೆಸೆಂಟ್ ವುಮೆನ್ ಅಂತ ತೊಗೊಂಬರ್ಬೇಕು. ಇದೆಲ್ಲ 1-2-3 ವಾಕ್ಯಗಳಲ್ಲಿ. ಚಿಪ್ಕೋ ಮೂಮೆಂಟ್ ಬೈ ಪೆಸೆಂಟ್ ವುಮೆನ್ ಇನ್ ಘರ್ವಾಲ್ ರೀಜನ್ ಬಿಕಾಸ್ ಆಫ್ ಡಿಫಾರೆಸ್ಟೇಷನ್, ಇದೆಲ್ಲ ಥಾಟ್ ಬರುತ್ತೆ. ಸೊ ದೇ ರಿಯಲೈಸ್ ದ್ಯಾಟ್ ರಿಯಲ್ ಸೋರ್ಸ್ ಆಫ್ ಎಂತ ಹೇಳ್ತಾರೆ, ಫಾರೆಸ್ಟ್ ಇದು ರಿಯಲ್ ಏನು ಹೇಳ್ತಾರೆ, ರಿಯಲ್ ಸೋರ್ಸ್ ಇಸ್ ಆ್ಯಕ್ಚುಲಿ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅಂತ. ಸೊ ದೇ ಹಗ್ ದ ಟ್ರೀಸ್ ಆ್ಯಂಡ್ ಟೆಲಿಂಗ್ ದ ಲಾಗರ್ಸ್, don't cut the trees, kill us if you want to do it ಅಂತ. ಇದರ ನಂತರ when she decides to go to her, ಅಂದರೆ ಯಾರು Vandana Shiva, when she decides to go for her PhD to Canada, she comes back and she looks at the streams where it is all ಎಂತ ಹೇಳ್ತಾರೆ, all dried up, and then she decides even I need to take some action, ನಾನು ಏನಾದರೂ ಮಾಡಬೇಕು, I need to contribute. So she joins Jipko movement. She joins Jipko movement in a very different way. She used to do padiyatras. ಇವತ್ತು ಕೇಳಿದ್ದೆ ಕ್ವಶನ್ ನಾನು. She used to do padiyatras and that padiyatra documentary ಮಾಡ್ತಾ ಇದ್ರು. ಇದು ನಾನು ಕೇಳಬೇಕಿತ್ತು. ವಾಟ್ ಡಿಡ್ ಶಿ ಡೂ ಡ್ಯೂರಿಂಗ್ ಪದಯಾತ್ರ? ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ರು. ಯಾವುದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಅಂತ ಹೇಳಿದ್ರೆ, ವೇರ್ ಡಿಫಾರೆಸ್ಟೇಷನ್ ಇಸ್ ಹ್ಯಾಪನಿಂಗ್, ಇದು ಕಡಿತಾ ಇದ್ದಾರೆ ಮರ ಇಲ್ಲಿ ಅನ್ನೋ ಡಾಕ್ಯುಮೆಂಟ್ರಿ ಆಗ್ತಾ ಇತ್ತು. ಮತ್ತೊಂದು ಕಡೆ ವೇರ್ ಚಿಪ್ಕೋ ಮೂಮೆಂಟ್ ಇಸ್ ಹ್ಯಾಪನಿಂಗ್, ಎಲ್ಲಿ ಹಾಳಾಗ್ತಾ ಇದೆ, ಎಲ್ಲಿ ಸರಿ ಆಗ್ತಾ ಇದೆ, ಎರಡನ್ನು. ವೇರ್ ಕನ್ಸರ್ವೇಷನ್ ಇಸ್ ಹ್ಯಾಪನಿಂಗ್, ದ್ಯಾಟ್ ಶಿ ಯೂಸ್ ಟು ರೆಕಾರ್ಡ್. ಸೊ this is what was her work in the initial stages. So forest ಅನ್ನೋದು ಥಾಟ್ ಅನ್ನ I think till here you can bring in. Padiyatra she used to do, and she spread the work of Chipko to the world ಅಂತೇಳಿ. ಅದು ಹೊರಗಿನ ಜನರಿಗೆ ಅದನ್ನು ಹೇಳಿಕೊಟ್ಟದ್ದು. ಅಂದರೆ ಹೇಳಿಕೊಡ್ಲಿಕ್ಕೆ ರೀಸನ್ ಆದವರು ವಂದನಾ ಶಿವ ಅಂತ ಹೇಳಿ. ಯು ಕ್ಯಾನ್ ಆ್ಯಕ್ಚುಲಿ ಸ್ಟಾಪ್ ದಟ್ ಆನ್ಸರ್. ಓಕೆ, ಐ ಹೋಪ್ ಸೊ. ಒನ್ ಸೆಕ್. ಯಾ, that is it actually. And then when you're looking at when you're old, I suppose the next question, how is the speaker's passionate love for his beloved brought out in the poem ಅಂತೇಳಿ. ಇದಕ್ಕೆ ನಾನು ಆನ್ಸರ್ ಹೇಳಲಿಕ್ಕೆ ಹೋಗಲ್ಲ, ಬಿಕಾಸ್ ಐ ಥಿಂಕ್ ದೇರ್ ಈಸ್ ಓನ್ಲಿ ಒನ್ ಆನ್ಸರ್ ಪಾಸಿಬಲ್ ಫಾರ್ ದಿಸ್ ಕ್ವೆಶನ್. ಆ್ಯಂಡ್ ಐ ಥಿಂಕ್ ಯು ನೋ. ಏನಿಲ್ಲ ಅಂತಂದರೆ ಮ್ಯಾಮ್ ಇದು ರೆಕಾರ್ಡಿಂಗ್ ಒಂದ್ಸತಿ ಪುನಃ ಚೆಕ್ ಮಾಡ್ಕೊಳ್ಳೋದು. ವಾಟ್ ಈಸ್ ಶಿ ಟ್ರೈಂಗ್ ಟು ಸೇ? ಆ ಟೈಮ್ ಫ್ರೇಮಲ್ಲಿ ಬೇಸಿಕ್ ಥಾಟ್ ಇಷ್ಟೇ. ಫಿಸಿಕಲ್ ಲವ್, ಫಿಸಿಕಲ್ ಬ್ಯೂಟಿ ಆಫ್ ಮೌಡ್ ಗೋನೆ ಅದಕ್ಕೆ ಅಟ್ರಾಕ್ಟ್ ಆದ ಜನ in compare to even a true love, where he loves the pilgrim soul and her changing sorrows of changing face ಅಂತ ಇದೆಯಲ್ಲ, ಇಷ್ಟು ಥಾಟನ್ನು
ತೊಗೊಂಡ್ಬಂದು ಯು ಹ್ಯಾವ್ ಟು ರೈಟ್ ದ ಹೋಲ್ ಸಮರಿ. ಸಿ ವೆನ್ ಯು ರೋಲ್ಡ್ ಅಥವಾ ಹೆವನ್ ಕ್ವೆಶನ್ ಬಂದರೆ 4 ಮಾರ್ಕಿಗಾಗಿ 6 ಮಾರ್ಕ್ಸಿಗಾಗಲಿ ಸಮ್ಮರಿಯನ್ನು ಪೂರ್ತಿ ಬರೆಯೋ ಯೋಚನೆಗೆ ಪ್ಲಾನ್ ಹಾಕ್ಕೊಳ್ಳಿ. ದಟ್ ಈಸ್ ಓನ್ಲಿ ವೇ ಔಟ್ ಬಿಕಾಸ್ ಕಂಟೆಂಟ್ ಅಷ್ಟು ಸ್ವಲ್ಪ ಇದೆ. ಆ್ಯಂಡ್ ದೆನ್ ವಾಟ್ ಯು ಆರ್ ಲುಕಿಂಗ್ ಎಟ್ ಬಸವಯ್ಯ ಆ್ಯಂಡ್ ತಮ್ಮಣ್ಣ, ವಾಟ್ ಈಸ್ ಕಮಿಂಗ್ ಹಿಯರ್. ಪುನಃ ಇಲ್ಲಿ ಇಟ್ಸ್ ಅ ನೋಟ್ ಆನ್ ಬಸವಯ್ಯ ಆ್ಯಂಡ್ ರೈವಲ್ರಿ ಬಿಟ್ವೀನ್ ಬಸವಯ್ಯ ಆ್ಯಂಡ್ ತಮ್ಮಣ್ಣ. ಆ್ಯಂಡ್ ವಾಟ್ ಯು ವಿಲ್ ಬಿ ಡೂಯಿಂಗ್ ಇಸ್ ಯು ವಿಲ್ ಬಿ ರೈಟಿಂಗ್ ದ ಹೋಲ್ ಕಂಟೆಂಟ್. ಕತೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಎಲ್ಲಿ ತನಕ ಎಂಡ್ ಆಗಬೇಕು ಅಂತ ನಾನು ಹೇಳ್ಕೊಡ್ತಿದ್ದೇನೆ. ಅಫ್ಕೋರ್ಸ್ ಇನ್ ದ ಫಸ್ಟ್ ಹಾಫ್ ಐ ಟೋಲ್ಡ್ ಯು ಪುಟ್ ಅನ್ ಇಂಟ್ರಡಕ್ಷನ್, ಲೆಸನ್ ಗಾರ್ಡ್ನರ್ ಬೈ ಪಿ ಲಂಕೇಶ್ ಟಾಕ್ಸ್ ಅಬೌಟ್ ಲೈಫ್ ಅಂತಲೂ ಹೇಳಿದ್ರೆ ಚಂದ ಬರುತ್ತೆ. ಆ್ಯಕ್ಚುಲಿ ಸಣ್ಣದ್ರಲ್ಲಿ ಮುಗಿಸ್ಬೇಡಿ. ಟಾಕ್ಸ್ ಅಬೌಟ್ ಕಾಂಪಿಟೇಷನ್ ವಿಚ್ ಟರ್ನ್ಸ್ ಇನ್ ಟು ರೈವಲ್ರಿ. ಎಷ್ಟೋ ಥಾಟ್ಗಳಿದ್ದಾವೆ, ಸೋ ಮೆನಿ ಐಡಿಯಾಸ್ ಯು ವಿಲ್ ಗೆಟ್ ಆ್ಯಕ್ಚುಲಿ. ಸೊ ವಾಟ್ ಡಿಡ್ ಯು ಲರ್ನ್, ರೈಟ್ ದಟ್ ಸೆಂಟೆನ್ಸ್, ಇಟ್ ಲುಕ್ ಮೋರ್ ಜೆನ್ಯೂನ್ ಆ್ಯಕ್ಚುಲಿ. ಸೊ ಯು ಆರ್ ಗೋನ್ ಟು ಕಮ್ ಔಟ್ ವಿತ್ ದ ಆನ್ಸರ್ as such. So there was a rivalry between Tammanna and Basavaya, and they had healthy competition in the middle. They bought land and they acquired friends accordingly. And then there was a problem as to all the land in the village was sold. ಇದು ಕತೆ ನಿಮಗೆ ಗೊತ್ತಿದೆ, ನಾನು ಅದನ್ನು ಪುನಃ ಹೇಳಬೇಕಾಗಿಲ್ಲ. ಆ 200 ಎಕರೆಗೆ 200 ಎಕರೆ there was a problem. ಬಸವಯ್ಯ encroaches. ತಮ್ಮಣ್ಣ ಹೇಳ್ತಾನೆ, I will not take the land back. There is a shift in his mind. He says, I will not take the land back, but then I want to fight with him in a different way. So what does he do? He composes ballads on meanness and cruelty of Basavaya. He becomes famous there. Basavaya tries to fight with all those enhancement. ಅವನನ್ನೇ ಅವನು ಬೆಡೆಕ್ ಮಾಡ್ಕೊಳ್ಳೋದು, ಹೊಸ ಪ್ಯಾಲೇಸ್ ಕಟ್ಕೊಳ್ಳೋದು, ಜನರನ್ನ ಕರೆಸುವಂಥದ್ದು. I think that whole, don't sit and write the whole thing out there, but he tried to fight. He tried to do his agricultural work diligently also. Interestingly, you know that ಕಥೆದ ಮಧ್ಯಕ್ಕೆ ಬರುತ್ತೆ, he encroached more and more of Tammanna's land ಅಂತ ಸಹ ಹೇಳಿಬಿಡ್ತಾರೆ. ಅಷ್ಟಾಗಿ ಸಹ he could not win over ತಮ್ಮಣ್ಣ. ಅಷ್ಟು ಆಗಿ ಸಹ ತಮ್ಮಣ್ಣ ಇನ್ನೂ ಫೇಮಸ್ ಆಗಿಬಿಟ್ಟ ಅಂತೇಳಿ. ಸೊ ಒಂದು ಪ್ರಾಬ್ಲಮ್ ಏನು ಬರುತ್ತೆ ತಮ್ಮಣ್ಣನಿಗೆ, that he'll fall sick. Once Tammanna is ill, Basavaya feels that his death will win over Basavaya, but he fakes his death. He simply disappears from there, making him feel that he is not in front. ಈ ಪ್ರೆಷರ್ ಅನ್ನು ತಡೆಯಲಾಗದೆ ಬಸವಯ್ಯ ಡೈಸ್. ಇಲ್ಲಿ ತನಕ ಕತೆ ಹೋಗ್ತದೆ. ಸೊ ಯುವರ್ ಆನ್ಸರ್ ವಿಲ್ ಬಿ ಕವರ್ಡ್, ಅಲ್ಲಿ ತನಕ ಕವರ್ ಆಗುತ್ತೆ. ಸೊ ಸ್ವಲ್ಪ ಅದ್ರ ಬಗ್ಗೆ ಅಲರ್ಟ್ ಇರಿ. ದಟ್ ಈಸ್ ವಾಟ್ ಈಸ್ ಅ ರಿವೆಂಜ್ ಥಾಟ್ ಅಥವಾ ರೈವಲ್ರಿ ಥಾಟ್ ಕೊಡುವಂಥ ಆನ್ಸರ್. ಆ್ಯಂಡ್ ಚೈಲ್ಡ್ಸ್ ಫುಟ್ ಅಗೇನ್ ದ ಸಮ್ಮರಿ ಫಾಲ್ಸ್ ಇನ್ ಟು ಪಿಕ್ಚರ್. ಸೊ ಅಗೇನ್ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಟ್. ದ ಹೋಲ್ ಪಾರ್ಟ್ ಆಫ್ ದ ಸಮ್ಮರಿ, ಡ್ರೀಮ್ ಏನಿತ್ತು, ಡಿಫಿಕಲ್ಟೀಸ್ ಆಫ್ ಲೈಫ್ ಏನಿತ್ತು, ಟ್ರಾನ್ಸ್ಫಾರ್ಮೇಷನ್ ಏನಿತ್ತು, ಇದು 3 ಕಂಟೆಂಟನ್ನು ಸಹ ಫ್ಲೂಯೆಂಟ್ ಆಗಿ ಬರೀಲಿಕ್ಕೆ ಆಗಬೇಕು. ಆ್ಯಂಡ್ ದೆನ್ ದ 18th ಆನ್ಸರ್ ವಿಲ್ ಬಿ ಸೆಟ್. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಮೋಸ್ಟ್ ಪ್ರಾಬ್ಲಿ ನಾನು ಕ್ವಶನ್ ಆನ್ಸರಲ್ಲಿ ಡಿಸ್ಕಸ್ ಮಾಡಿದ್ದೆ, ಅದೇ ಆನ್ಸರ್ ಇಲ್ಲಿ ಬರ್ತಾ ಇದೆ. ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಬಾಷ್ ಯಾಕೆ ಹೇಳ್ತಾರೆ, ಅದು ವಿಡಿಯೋ ನೋಡಿ ಅರ್ಥ ಆಗುತ್ತೆ, ಅಥವಾ ಇಷ್ಟೊತ್ತಿಗೆ ಆನ್ಸರ್ ರೆಡಿ ಆಗಿದ್ದಿರಬೇಕು. ಆ ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಎಂಥದ್ದು ಟೆಲಿಫೋನ್ ಅಥವಾ ಎಕ್ಸ್ಟೆನ್ಷನ್ ಟೆಲಿಫೋನ್ ಅಥವಾ ಸೈಟ್, ಮೈಕ್ರೋಸ್ಕೋಪ್ ಹೇಳುವಂಥದ್ದು, ಇಂಥದ್ದೆಲ್ಲ ಎಕ್ಸಾಂಪಲ್ಸನ್ನು ಕೊಟ್ಟು ದೆನ್ ಬುಕ್ಸ್ ಎಸ್ಟೌಂಡಿಂಗ್ ಇನ್ವೆನ್ಷನ್ ಆ್ಯಂಡ್ ಇಮ್ಯಾಜಿನೇಷನ್ ಮತ್ತು ಕ್ರಿಯೇಟಿವಿಟಿಯನ್ನು ಅದು ಇಟ್ ವಿಲ್ ವಿತ್ ಹೋಲ್ಡ್ ಅಂತ ಹೇಳುವಂಥ ಥಾಟ್ ಕೊಟ್ಟು ಯು ವಿಲ್ ಸೇ, ಆ್ಯಂಡ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಬುಕ್ಸ್ ಡಿಸಪಿಯರ್ ಆದರೆ ಹಿಸ್ಟ್ರಿ ಡಿಸಪಿಯರ್ ಆಗುತ್ತೆ, ಹಿಸ್ಟ್ರಿ ಡಿಸಪಿಯರ್ ಆದರೆ ಮ್ಯಾನ್ ವಿಲ್ ನಾಟ್ ಸರ್ವೈವ್ ಅಂತ ಇನ್ನೊಂದು ಥಾಟ್. ಆ್ಯಕ್ಚುಲಿ ಅದೇ ಆನ್ಸರ್ ಕೊಟ್ಟಿದೆ ನಾನು, ಸೊ ಅದನ್ನು ಪುನಃ ಇಲ್ಲಿ ಎಲಾಬ್ರೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ದೆನ್ ಐ ಥಿಂಕ್ ಬೋವಿಂಗ್ ಟುಡೇ ವಿ ಡಿಡ್ ಓನ್ಲಿ ದಟ್ ಪರ್ಟಿಕ್ಯುಲರ್ ಆನ್ಸರ್. ಬೋವಿಂಗನ್ನು ಹೇಗೆ ಆನ್ಸರ್ ಮಾಡ್ಬೋದು ಅನ್ನೋದು ಇವತ್ತೇ ಸೆಷನಲ್ಲಿತ್ತು. ಒಂದ್ಸತಿ ಅದನ್ನು ರೀಕ್ಯಾಪ್ ಮಾಡ್ಕೊಳ್ಳಿ. ತ್ರಿಷಾ ಕ್ಲಾಸಸ್ ಇದು ಯೂಟ್ಯೂಬ್ ಚಾನಲ್ಸಲ್ಲಿ ಈ ಎಲ್ಲ ವೀಡಿಯೋಗಳಿದ್ದಾವೆ. ನೀವು ಎಕ್ಸಾಮ್ ಆಗೋ ತನಕ ಟೈಮ್ ಆ್ಯಂಡ್ ಅಗೇನ್ ಯು ಕ್ಯಾನ್ ಲುಕ್ ಎಟ್ ಇಟ್ ಆ್ಯಂಡ್ ಜಸ್ಟ್ ಜಾಟ್ ಡೌನ್ ದ ಆನ್ಸರ್ ಆ್ಯಂಡ್ ಅಕಾರ್ಡಿಂಗ್ಲಿ ಪ್ರಿಪೇರ್ ದ ಆನ್ಸರ್. ಸೊ ಜಪಾನ್ ಆ್ಯಂಡ್ ಬ್ರೆಜಿಲ್ ಜಪಾನ್ ಇದ್ದು ಬೋವಿಂಗ್ ಇದು ಆನ್ಸರ್ ಇವತ್ತು ಇದೆ ಅಲ್ಲಿ ಆಲ್ರೆಡಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದ್ಯಾಟ್. ರೂಫ್ ಅ ಪಾಪ್ಯುಲರ್ ಯಂಗ್ ಮ್ಯಾನ್, ಇದು ಸಹ ರೂಫ್ನ ಬಗ್ಗೆ ಕ್ಯಾರೆಕ್ಟರ್ ಸ್ಕೆಚ್ ಹೇಳಿದ್ದಾರೆ ಮೋಸ್ಟ್ ಪ್ರಾಬ್ಲಿ, ಅವನ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಗಿವ್ ಅನ್ ಅಕೌಂಟ್ ಆಫ್ ರೂಫ್ಸ್ ರೋಲ್ ಆಸ್ ಎಲೆಕ್ಷನ್ ಕ್ಯಾಂಪೇನರ್ ಅಂತ. ಸೊ ರೂಫ್ ಏನೆಲ್ಲ ಮಾಡ್ತಾ ಇದ್ದಾನೆ, ವಾಟ್ ಈಸ್ ಈ ಅ ಪಾಪ್ಯುಲರ್ ಯಂಗ್ ಮ್ಯಾನ್ ಇಂದ ಹಿಡಿದು ವೆರಿ ಎನರ್ಜೆಟಿಕ್ ಮ್ಯಾನ್ ಹೂ ವುಡ್ ಹೆಲ್ಪ್ ದ ವಿಲೇಜಸ್ ಅಂತ ಹೇಳ್ಕೊಂಡು, ಮಾರ್ಕಸ್ಸಿಗೆ ಲಾಯಲ್ ಆಗಿ ಇರುವಂಥ ರೂಫನ್ನು ಹೇಳ್ಕೊಂಡು ಮಾರ್ಕಸ್ಸಿಗೆ ಅಡ್ವೈಸ್ ಮಾಡುವಂತಹ ವೆರಿ ವೆರಿ ಇಂಟೆಲೆಕ್ಚುಲಿ ಗ್ರೋನ್ ಅಥವಾ ತುಂಬ ಸ್ಮಾರ್ಟ್ ಆಗಿ ಶೂಡ್ ಆಗಿರುವಂಥ, ಇಂಟೆಲೆಕ್ಚುಲಿ ಹೇಳಲ್ಲ ನಾನು, ಶೂಡ್ ಆಗಿರುವಂಥ ಶೂಡ್ ಆಗಿರುವಂಥ ರೂಫಸನ್ನು ಹೇಳ್ಕೊಂಡು ಯು ಎಕ್ಸ್ಪ್ಲೇನ್ ಗಿವಿಂಗ್ ಆಲ್ ದ ಕಂಟೆಂಟ್ ಪಾಸಿಬಲ್. ಇದು ಈಗ ನಾನು ಹೇಳಿದ ಎಲ್ಲ ಕಂಟೆಂಟ್ಗಳನ್ನ, ಮತ್ತು ಒಳ್ಳೆ ಕ್ಯಾಂಪೇನ್ ಲೀಡರು, ಮತ್ತು ವಿಸ್ಪರಿಂಗ್ ಕ್ಯಾಂಪೇನನ್ನು ತುಂಬ ಟ್ಯಾಕ್ಟ್ಫುಲಿ ಮಾಡ್ತಾನೆ. 3-4 ಶಿಲ್ಲಿಂಗಲ್ಲಿ ವೋಟುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಗ್ತದೆ ಅವನಿಗೆ, ಅದನ್ನು ಹೇಳ್ತೀರಾ. ಆ್ಯಂಡ್
ಯಾ ದಟ್ಸ್ ಆಲ್ ಇಸ್ ದೇರ್. ಐ ಥಿಂಕ್ ಕ್ಯಾಂಪೇನರ್ ತನಕ ತೊಗೊಂಬಂದು ಯು ಕ್ಯಾನ್ ಸ್ಟಾಪ್ ಇಟ್ ಹಿಯರ್. ಇನ್ನು ಮೋಸ್ಟ್ ಪ್ರಾಬ್ಲಿ ಆ್ಯಡ್ ಮಾಡ್ಬೋದಾದರೆ ಈ ಅಂತ ಅದು 5 ಪೌಂಡಿದ್ದು ಥಾಟ್ ಏನಿದೆ ಅದಕ್ಕೆ ಒಂದು ಸೆಂಟೆನ್ಸ್ ತೊಗೊಂಬರ್ಬೋದು. ವಾಟ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ ಹೀ ಈಸ್ ದೇರ್, ಹೀ ನೋಸ್ ದ್ಯಾಟ್ ಸಮ್ ಹಾವ್ ಸಾರಿ ಇಲ್ಲಿ ಖಾಲಿ ಎಲೆಕ್ಷನ್ ಕ್ಯಾಂಪೇನರ್ ಅಂತ ಮಾತ್ರ ಕೇಳಿದ್ದಾರೆ. ಸೊ ಎಲೆಕ್ಷನ್ ಕ್ಯಾಂಪೇನ್ ತನಕ ವಿಸ್ಪರಿಂಗ್ ಕ್ಯಾಂಪೇನ್ ತನಕ ತೊಗೊಂಬಂದು ಹೀ ಕನ್ವಿನ್ಸಸ್ ದ ಪೀಪಲ್. ಅದು ಇದೆಯಲ್ಲ, ಹೀ ಕನ್ವಿನ್ಸಸ್ ದ ಪೀಪಲ್ ವಿತ್ 3 ರೀಸನ್ಸ್ ಆ್ಯಕ್ಚುಲಿ. ಹಿ ವಿಲ್ ಟೆಲ್ ನಿಮ್ಮ ಊರಿನವನೇ, ನಿಮ್ಮ ಮಣ್ಣಿನ ಮಗ, ಸೊ ಅವನಿಗೆ ವೋಟ್ ಕೊಡಿ. And then he says anyway they are going to win, so be in the winners team. And then he says you will get pipe borne water. ಇದೆಲ್ಲ ಅವನು ಕ್ಯಾಂಪೇನಿಗೆ ಮಾಡಿದಂತಹ ಎಕ್ಸ್ಪರ್ಟ್ ಕೆಲಸಗಳು. ಸೊ ವಾಟ್ ಎವರ್ ವರ್ಕ್ ಹಿ ಹ್ಯಾಸ್ ಡನ್, put it together and that forms a 4 mark question for you. ಆದಷ್ಟು ಪಾಯಿಂಟ್ಸನ್ನು, ತುಂಬ ಪಾಯಿಂಟ್ಸ್ ಬರೀರಿ ಅಂದರೆ ಪೇಜ್ 1.5 ಪೇಜ್ ಹೋಗುತ್ತೆ, ಬೇಡ. ಪಾಯಿಂಟ್ಸನ್ನು ಕೊಹರೆನ್ಸ್ ಹೇಳೋದು ಅದೇ. ಆದಷ್ಟು ಕನೆಕ್ಟೆಡ್ ಸೆಂಟೆನ್ಸನ್ನು ತಗೊಂಡು ನಿಮ್ಮ ಒಂದು ವಾಕ್ಯದಲ್ಲಿ ನಮಗೆ 2-3 ಐಡಿಯಾ ಬರಬೇಕು. ಓಕೆ, ಶಿ ನೋಸ್ ಅಥವಾ ಹಿ ನೋಸ್ ಅಬೌಟ್ ದಿಸ್ ಅಂತ ಫೀಲ್ ಆಗಬೇಕು. ದೆನ್ ಇಟ್ ವಿಲ್ ಎನ್ಹಾನ್ಸ್ ಯುವರ್ ಆನ್ಸರ್. ಓಕೆ, ದೆನ್ ಹೌ ಹ್ಯಾಸ್ ಸೈಕಲ್ ಟ್ರಾನ್ಸ್ಫಾರ್ಮ್ ದ ಲೈಫ್ಸ್ ಆಫ್ ಮೆನಿ ವುಮನ್ ಇನ್ ಪುದುಕೋಟೆ. ಇದಕ್ಕೆ ಸಹ ನಿಮಗೆ ಮೋಸ್ಟ್ಲಿ ಆನ್ಸರ್ ಸೆಟ್ಲ್ ಆಗಿ ಬಂದಿದೆ. ಅದು ಈಗ ಫ್ರೆಶ್ ಆದ ಲೆಸನ್ಸ್ ಆಗಿರೋದ್ರಿಂದ ಐ ಥಿಂಕ್ ವಿ ಹ್ಯಾವ್ ನಾಟ್ ಡನ್, ಇಸ್ಂಟ್ ಇಟ್? ಸೊ ವಿಲ್ ಬಿ ಟೇಕನ್ ಕೇರ್ ಇನ್ ದ ವಿಡಿಯೋಸ್. ಸೊ ಯು ಹ್ಯಾವ್ ಟು ಗೋ ಟು ದ ವಿಡಿಯೋಸ್ ಓನ್ಲಿ. ಸೊ ಒಂದ್ಸತಿ ಅದನ್ನು ಅಲ್ಲಿ ನೋಡಿಕೊಂಡು ವೀಲಿನ ಆನ್ಸರನ್ನು ಸೆಟ್ ಮಾಡ್ಕೊಳ್ಳಿ. ವೀಲ್ ಬರೆಯುವಾಗ ತುಂಬ ಸಿಂಪಲ್ ಥಾಟ್. ಅರಿವೋಳೆ ಇಯಕ್ಕಂನ ಐಡಿಯಾದಲ್ಲಿ ಲಿಟ್ರಸಿ ಮೂಮೆಂಟನ್ನು ತಂದುಕೊಟ್ಟ ಶೀಲಾರಾಣಿ ಚುಂಕತ್ ಆ ಲಿಟ್ರಸಿ ಮೂಮೆಂಟನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮೊಬಿಲಿಟಿಯನ್ನು ಇನ್ಕ್ಲೂಡ್ ಮಾಡಿ, ಆ ಮೊಬಿಲಿಟಿ ಬಿಕಮ್ಸ್ ಅ ಪ್ರಯಾರಿಟಿ ಆ್ಯಂಡ್ ವಿಮೆನ್ ಆಫ್ ಪುದುಕೋಟೆ ಫೀಲ್ಸ್ ದಟ್ ಯು ಹ್ಯಾವ್ ಟು ಹ್ಯಾವ್ ಅ ಸೈಕಲ್ ಫಾರ್ ಲಿವಿಂಗ್. ಒಂದ್ಸತಿ ಈ ಸೈಕಲ್ ಅವರಿಗೆ ಫ್ರೀಡಮನ್ನು ತಿಳಿಸ್ಕೊಟ್ಟು ಕೂಡಲೇ ಅವರ ಎಕನಾಮಿಕ್ ಕಂಡೀಷನ್ ರೇಸ್ ಆಗುತ್ತೆ, ಅವರ ಲಿವಿಂಗ್ ಸ್ಟ್ಯಾಂಡರ್ಡ್ ಬೆಟರ್ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ರೇಸ್ ಆಗುತ್ತೆ, ಫ್ರೀಡಮನ್ನು ಫೀಲ್ ಮಾಡ್ತಾರೆ ಅವರು. ದೇ ಲಿವ್ ಅ ಬೆಟರ್ ಲೈಫ್, ದೇ ಫೀಲ್ ಕಂಫರ್ಟೇಬಲ್. ಬೆಟರ್ ಲೈಫ್ ಅಂತ ಹೇಳಿದ್ರೆ ಲಕ್ಸುರಿಯಸ್ ಲೈಫಿಗೆ ಹೋಗ್ತಾ ಇಲ್ಲ, ಬಟ್ ಲಿಜರ್ ಟೈಮು ಕಲೆಕ್ಟ್ ಆಗ್ತಾ ಇದೆ. ಮೆನ್ನಿನ ಇನ್ಫ್ಲುಯೆನ್ಸಿಂದ ಹೊರಗೆ ಬಂದು ದೇ ಹ್ಯಾವ್ ದೇರ್ ಓನ್ ಐಡೆಂಟಿಟಿ ಆ್ಯಂಡ್ ದೇ ಆರ್ ಏಬಲ್ ಟು ಲಿವ್ ಅ ಬೆಟರ್ ವೇ ಆಫ್ ಲೈಫ್ ಅಂತಾದರೆ ದಟ್ ಈಸ್ ಬಿಕಾಸ್ ಆಫ್ ಸೈಕಲ್ ಮೂಮೆಂಟ್. ದಟ್ಸ್ ಆ್ಯಕ್ಚುಲಿ because of Arivole Yakam, but that is because of cycle moment ಅಂತ ಹೇಳಿ ಆನ್ಸರನ್ನು ಫಿನಿಶ್ ಮಾಡಿ. ಸೊ ದಟ್ ಈಸ್ ಅಬೌಟ್ ದ ಫಸ್ಟ್ 8 ಕ್ವೆಶನ್ಸ್. 10 8 ಕ್ವೆಶನ್ಸ್, ಚಾಯ್ಸಸ್ ಆರ್ ಯೋರ್ಸ್. ನಾವು ಇದು ಸಹ ಇನ್ನೊಂದು ಸಣ್ಣ ಥಾಟ್ ಕೊಡ್ತಾ ಇದರಲ್ಲಿ 10 ಪ್ರಶ್ನೆಗಳಿರ್ತವೆ. 10 ಪ್ರಶ್ನೆಯಲ್ಲಿ 8 ನಿಮಗೆ ಬರೀಲಿಕ್ಕೆ ನಿಜವಾಗ್ಲೂ ಆಗುವಂಥದ್ದು. ಅದರಲ್ಲಿ ಒಂದು 2 ಕ್ವೆಶನ್ಸ್ ಮಾತ್ರ ಕಂಟೆಂಟು ಇರಲ್ಲ, ಬರೀಲಿಕ್ಕೂ ಆಗಲ್ಲ. ಅಂಥದ್ದನ್ನು ಮಾತ್ರ ಕರೆಕ್ಟ್ ಸ್ಕ್ರೂಟಿನೈಸ್ ಮಾಡಿ ಹೊರಗಿಡಿ. ಕೆಲವು ಸತಿ ಆಗುತ್ತೆ, ಕಂಟೆಂಟ್ ಇರುತ್ತೆ, ಕೆಲವು ಕ್ವಶನ್ಗಳು ತುಂಬ ಈಸಿ ಕಾಣ್ತವೆ, ಬಟ್ ಬರೀಲಿಕ್ಕಾಗಲ್ಲ. ಕೆಲವು ಕ್ವಶನ್ಗಳು ಕಷ್ಟ ಇದೆ, ಬರೀಲಿಕ್ಕೆ ಆಗೋದಿಲ್ಲ. ಅದನ್ನು -2 ಅಥವಾ 2 ಕ್ವಶನ್ಸ್ ಏನು ಅವಾಯ್ಡ್ ಮಾಡಬೇಕು, ಅದಕ್ಕೆ ಶಿಫ್ಟ್ ಮಾಡಿಕೊಂಡು ಸರಿ ಗೇಜ್ ಮಾಡಿ. ನಂಗೆ ಗೊತ್ತುಂಟು ಅಂತ ಎಲ್ಲ ಗೀಸ್ತಾ ಹೋಗಿ 8ನೇದಕ್ಕೆ ಬರುವಾಗ 9ನೇದಕ್ಕೆ ಬರುವಾಗ 4ನೇದು ಬೇಡ ಇತ್ತು, 9ನೇದು ಬರೀಬೇಕಿತ್ತು, ಈ ಥಾಟ್ ಅಲ್ಲ. 10 ಕ್ವಶನ್ಸ್ ಸ್ಕ್ರೂಟಿನೈಸ್ ಪ್ರಾಪರ್ಲಿ, ಸಿ ಮ್ಯಾಕ್ಸಿಮಮ್ ಕಂಟೆಂಟ್ ಯು ನೋ, go on attempting those answers. So 8 ಕ್ವಶನ್ಸಿಗೆ ನಂದು ಪೀಸ್ ಆಫ್ ಅಡ್ವೈಸ್ ಅಷ್ಟೇ. ದೆನ್ ವಾಟ್ ಯು ಲುಕಿಂಗ್ ಎಟ್ ಅ 6 ಮಾರ್ಕ್ ಕ್ವಶನ್. ನಾರ್ಮಲಿ ಒಂದು 6 ಮಾರ್ಕ್ ಕ್ವಶನನ್ನು ಅಟೆಂಪ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇಂಥ ಕ್ಲಾಸ್ಗಳಲ್ಲಿ. ಇಟ್ ವಿಲ್ ಬಿ ಅಟ್ ಲೆಂತ್ ಇಟ್ ವಿಲ್ ಗೋ ಟೂ ಹೆವಿ ಎಸ್ ಸಚ್. ಬಟ್ ದೆನ್ ಆದಷ್ಟು ಒಂದು ಅಂತ ಹೇಳ್ತೇವೆ, ಒಂದು ಜಸ್ಟಿಫಿಕೇಶನ್ ಕೊಡಲಿಕ್ಕೆ ಆಗುವಂಥ ಒಂದು ಥಾಟಿಗೆ ಇಲ್ಲಿ ಬರುವಂಥದ್ದು ಮೋಸ್ಟ್ಲಿ ಒಂದು ಕನ್ಸರ್ವೇಷನ್. ಅಕಾರ್ಡಿಂಗ್ ಟು ವಂದನಾ ಶಿವ, ವಾಟ್ಸ್ ಎ ಕನ್ಸರ್ವೇಷನ್? ಕನ್ಸರ್ವೇಷನ್ ಬಗ್ಗೆ ಕ್ವಶನ್ ಅನ್ಸತಿ ಓದ್ಕೊಳ್ತೀನಿ ನೋಡಿ. It says, conservation of biodiversity sustains both nature and culture. Explain with reference to everything I need to know. So, ಏನನ್ನು ಬರೀಬೇಕು ಅಂತ ಹೇಳಿದ್ರೆ ಪುನಃ ಪೂರ್ತಿ ಲೆಸನ್ನ ಕಂಟೆಂಟೇ ಬರ್ತದೆ ಇಲ್ಲಿ ಅಕಾರ್ಡಿಂಗ್ ಟು ವಂದನಾ ಶಿವ. ಫಸ್ಟ್ ಅಫ್ಕೋರ್ಸ್ ಇಂಟ್ರಡಕ್ಷನನ್ನು ಕೊಡಿ, ಅದೇ ಥಾಟ್ ಲೆಸನ್ ಕೊಡಿ, ರೈಟರ್ ಹೆಸರು ಕೊಡಿ, ಒಂದು ಎಕ್ಸ್ಪ್ಲೇಷನ್ ಕೊಡಿ. ದೆನ್ ಯು ಸ್ಟಾರ್ಟ್ ಆಫ್ biodiversity is not purely related to nature. So, biodiversity, it is ಥಿಂಗ್ ವಿಚ್ ವಿ ನೀಡ್ ಟು ಪ್ರಿಪೇರ್ ಪ್ರಾಪರ್ಲಿ ಅಂತ ಹೇಳುವಂಥದ್ದು. ಬಯೋಡೈವರ್ಸಿಟಿಯನ್ನು ಈಗ ನಾವು ನಮ್ಮ ಲೈಫಲ್ಲಿ ಇಂಬೈಬ್ ಮಾಡಬೇಕು ಅನ್ನೋ ಒಂದು ಥಾಟಿಂದ ತೊಗೊಂಬಂದು ವಿ ನೀಡ್ ಟು ಚೇಂಜ್ ದ ಹ್ಯೂಮನ್ ಸೊಸೈಟಿ. ಆ ಮೊನೋಕಲ್ಚರ್ ಏನಿದೆ ಅದನ್ನು ವಿ ಹ್ಯಾವ್ ಟು ಶಿಫ್ಟ್ ಟು ಬಯೋಡೈವರ್ಸಿಟಿ ಅಂತ ಬರೀಬೇಕು. ಈ ಯುನಿಟಿ ಇನ್ ಡೈವರ್ಸಿಟಿಯನ್ನು ಎತ್ತಿ ಇಟ್ಟು ಆ್ಯಂಡ್ ವಾಟ್ ಈಸ್ ಅವರ್ ಬೇಸಿಸ್ ಆಫ್ ಇಕಾಲಜಿ, ಸಸ್ಟೈನಬಿಲಿಟಿ ಆ್ಯಂಡ್ ಡೆಮೋಕ್ರಸಿ, ಆ್ಯಂಡ್ ಡೈವರ್ಸಿಟಿ ವಿದೌಟ್ ಯುನಿಟಿ ವಿಲ್ ಕ್ರಿಯೇಟ್ ಪ್ರಾಬ್ಲಮ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್
ಕಾಂಟೆಸ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಯುನಿಟಿ ವಿದೌಟ್, ಐ ಥಿಂಕ್ ಈ ಯುನಿಟಿ ಮತ್ತು ಡೈವರ್ಸಿಟಿದು ಒಂದು ಪ್ಯಾರಾಗ್ರಾಫ್ ಇದೆ, ಅದನ್ನು ಸ್ವಲ್ಪ ಫೋಕಸ್ ಮಾಡಿಕೊಂಡು ಮೇ ಬಿ ಅದನ್ನು ಬರೀಬೇಕಾಗ್ತದೆ. ಬಿಕಾಸ್ ಕನ್ಸರ್ವೇಷನ್ ಬಗ್ಗೆ ಕೇಳೋದ್ರಿಂದ ಥಾಟ್ ಎಲ್ಲಿ ಫಾರೆಸ್ಟ್ ನಮ್ಮನ್ನು ಎಲ್ಲಿ ಎನ್ಹ್ಯಾನ್ಸ್ ಮಾಡ್ತಾ ಇದೆ, ತಪೋವನದ ಒಂದು ಕಂಟೆಂಟ್ ಆಗುತ್ತೆ ಇದು. ಸೊ ದೋಸ್ ಸೆಂಟೆನ್ಸಸ್ ಬೋತ್ ನೇಚರ್ ಆ್ಯಂಡ್ ಕಲ್ಚರ್, ದೇರ್ ಇಸ್ ಚೇಂಜ್ ಇನ್ ದ ನೇಚರ್ ಆ್ಯಂಡ್ ಕಲ್ಚರ್, ವಿ ಹ್ಯಾವ್ ಟು ಬ್ರಿಂಗ್ ಅ ಚೇಂಜ್ ಅಂತ ಹೇಳ್ಕೊಂಡು. ಬಯೋಡೈವರ್ಸಿಟಿ ಇಸ್ ದ ಟೀಚರ್ ಆಫ್ ಅಬಾಂಡೆನ್ಸ್ ಆ್ಯಂಡ್ ಫ್ರೀಡಮ್, cooperation and mutual giving. When nature is a teacher, we recognize her agency and her rights. And so what you're looking at is a better way of explaining the answer through tapovan, conservation anna ತಪೋವನದ ಕಂಟೆಂಟ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೆ. ಇಟ್ ವಿಲ್ ಸ್ಟ್ಯಾಂಡ್ ಔಟ್ ವೆರಿ ವೆರಿ ಬ್ಯೂಟಿಫುಲ್. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಸಿ ನೇಚರ್ ಮತ್ತು ಕಲ್ಚರನ್ನು ಎರಡನ್ನ ಸಸ್ಟೈನ್ ಮಾಡ್ತದೆ ಅಂತ ಕೇಳಿದ್ರೆ ಇಟ್ ವಿಲ್ ಕಮ್ ಇಂಡಿಯನ್ ಸಿವಿಲೈಸೇಷನ್ ಇಸ್ ಬೇಸ್ಡ್ ಆನ್ ಫಾರೆಸ್ಟ್ ಸಿವಿಲೈಸೇಷನ್, ಆ ಥಾಟಿಗೆ ಬರ್ತದೆ. ಅದಕ್ಕೆ ಕ್ವಶನ್ ಕರೆಕ್ಟಾಗಿ ಓದ್ಕೊಳ್ಳಿ. ಆಮ್ ಐ ಏಬಲ್ ಟು ಜಸ್ಟಿಫೈ ದಿಸ್ ಆನ್ಸರ್, ದೆನ್ ಯು ಸಪೋಸ್ ಟು ಗೋ ಫರ್ದರ್. ಅಲ್ಲಿ ಈ ಕ್ವಶನಲ್ಲಿ ನಿಮಗೆ ಅರ್ತ್ ಡೆಮೋಕ್ರಸಿ ಬಗ್ಗೆ ಅಥವಾ ನವಧಾನ್ಯದ ಬಗ್ಗೆ ಅಥವಾ ಎಂತ ಹೇಳ್ತಾರೆ ದಟ್ ಸೇವ್ ಅರ್ತ್ ಅಂತ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್ ಆಫ್ ಮದರ್ ನೇಚರ್ ಬೀಯಿಂಗ್ ಇನ್ ದ ಕಾನ್ಸ್ಟಿಟ್ಯೂಷನ್, ಬೊಲಿವಿಯಾ ಅಥವಾ ಎಕ್ವಡೋರ್ನ ಕಂಟೆಂಟ್ ಇಲ್ಲ ಅಲ್ಲಿ. ಸೊ ನನ್ನ ಆನ್ಸರ್ ಅದಕ್ಕೆ ಕರೆಕ್ಟಾಗಿ ಸೆಟ್ ಆಗ್ತದ, ಇಲ್ಲಿ ತಪೋವನದ್ದು ಬರ್ತದೆ, ಅದು ನನಗೆ ಬರೀಲಿಕ್ಕೆ ಆಗ್ತದ ಅಂತ ಸೆಟ್ ಮಾಡ್ಕೊಂಡು ಯು ಹ್ಯಾವ್ ಟು ಗೋ ಫಾರ್ವರ್ಡ್. ಅದರಲ್ಲಿ ನಿಮಗೆ ಇನ್ನೊಂದು 2 ಕ್ವಶನ್ ಇರೋದು, ಒಂದು ವಾಟರ್ ಇದು ನಾರ್ಮಲ್ ಆಗಿ ಸಮ್ಮರಿಗೆ ತಂದು ನಿಲ್ಲಿಸ್ತೇವೆ. ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡಿಸ್ಪ್ಯಾರಿಟಿ ಅಂತ ಇದೆ, ಸಮ್ಮರಿಗೆ ತೊಗೊಂಡು ಬಂದು ಅದರಲ್ಲಿ ಡಿಸ್ಕ್ರಿಮಿನೇಷನ್ ಏನು ನಡೀತಿತ್ತು, ಡಿಸ್ಪ್ಯಾರಿಟಿ ಏನಿತ್ತು, ಖಂಡಿತ ಫಸ್ಟ್ ಸೆಂಟೆನ್ಸ್ ಇಂದ ಲಾಸ್ಟ್ ಸೆಂಟೆನ್ಸ್ ತನಕ ಅದೇ ಮೂಡ್ ಬರ್ತಾ ಇರೋದು. ದಟ್ ನೀರನ್ನು ಕಾಸ್ಟ್ ಡಿಸ್ಕ್ರಿಮಿನೇಷನ್ಗೆ ಯೂಸ್ ಮಾಡಿದ ನಮ್ಮ ಸೊಸೈಟಿಯನ್ನು ಹೇಳ್ತಾ ಇದ್ದಾರೆ ಚೆಲ್ಲಪಲ್ಲಿ ರೈಟರ್ಸ್ ದ ನೇಮ್. ಆ್ಯಂಡ್ ದಟ್ಸ್ ವೇರ್ ಯು ಸಪೋಸ್ ಟು ಲುಕ್ ಆಟ್ ಎಸ್ ಟು ಹೌ ಮಚ್ ಐ ಕ್ಯಾನ್ ರೈಟ್ ಅಬೌಟ್ ದಿಸ್ ಸಮ್ಮರಿಯನ್ನು 6ಗೆ ತೊಗೊಂಬಂದು ಹೇಗೆ ನಿಲ್ಲಿಸೋದು ಅಂತೇಳಿ. ದಟ್ಸ್ ಆಲ್ ಫಾರ್ ದ ಟೆಕ್ಸ್ಟ್ ಕಂಟೆಂಟ್.